ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ, ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಸೊ ಯಾವ ಥರ ಸಂದರ್ಭ ಇದೆ, ಸೊ ಇದೆಲ್ಲವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವಾಗ ನಿಮಗೆ ಯಾವ ವಿಚಾರಗಳು ಹೇಗೆ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೋದಾಗಿದೆ. ಸೊ ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಈ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ನೀವು ಮಾಡಬೇಕಾಗಿರೋದಿಷ್ಟೇ, ಡೀಪಾಗಿ ರಿಲ್ಯಾಕ್ಸ್ ಆಗಿ, ಓಕೆ, ಟೇಕ್ ಅ ಡೀಪ್ ಬ್ರೆತ್, ಕಂಪ್ಲೀಟಾಗಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿ. ತದನಂತರ ನೀವು ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ ಅವರ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ನೀವು ಚಾಂಟ್ ಮಾಡ್ಕೊಳ್ಳಿ. ಸೊ ನೋಡೋಣ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಓಕೆ, ಮಾಡಿದ್ರೆ ಯಾವ ರೀತಿ ಯಾವಾಗ ಮಾಡಬಹುದು. ಸೊ ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್ ಡಿಯರ್ ಯೂನಿವರ್ಸ್, ಯಾವಾಗ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ವ್ಯಕ್ತಿ. ಎನರ್ಜೀಸ್ So we have 8 of cups, the chariot and the fool card. Okay, so when we have the energies, so ನಿಮ್ಮ ಪರ್ಸನ್ ಅನ್ನ ಮೈಂಡಲ್ಲೇ ಥಿಂಕ್ ಮಾಡ್ಕೊಳ್ಳಿ. ಓಕೆ ಓಕೆ, ಸೊ ವಿ ಹ್ಯಾವ್ ದ ಎನರ್ಜೀಸ್ ಹಿಯರ್. ಸೊ ನೋಡೋಣ ಏನು ಬರ್ತಾ ಇದೆ ಅಂತ. ಸೊ 9 of Pentacles ಬರ್ತಾ ಇದೆ ಆ್ಯಂಡ್ ವಿ ಹ್ಯಾವ್ ದ ಜಸ್ಟಿಸ್ ಕಾರ್ಡ್. 5 of Wands ಬರ್ತಾ ಇದೆ ಆ್ಯಂಡ್ ದ ಟೆಂಪರೆನ್ಸ್. ಓಕೆ, ಡೆತ್ ಕಾರ್ಡ್ ಬರ್ತಿದೆ, ಹರ್ಮಿಟ್, ಆ್ಯಂಡ್ ವಿ ಹ್ಯಾವ್ ದ ಹ್ಯಾಂಗ್ಡ್ ಮ್ಯಾನ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ದೀಸ್ ಆರ್ ದ energies. And bottom of the deck nododare we have the strength card, which is again beautiful card. Okay, ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಕರೆಂಟ್ಲಿ ಹೇಳೋದಾದ್ರೆ ವಾತಾವರಣ ಅಂತಕ್ಕಂಥದ್ದು ತುಂಬ ಸ್ವಲ್ಪ ಕ್ರಿಟಿಕಲ್ ಇರುವಂಥ ಸಿಚುವೇಶನ್ಸ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ವಿಪರೀತವಾದ ಒಂದು ಕನ್ಫ್ಯೂಷನ್ಸ್ ಇರ್ಬೋದು. ನಿಮ್ಮ ಪರ್ಸನ್ ಒಂದು ರೀತಿ ವಾಕಿಂಗ್ ಅವೇ, ಅಂದರೆ ನೀವು ಎಷ್ಟು ಪ್ರೀತಿ ಎಷ್ಟೇ ಒಲವನ್ನು ತೋರಿಸಿದ್ರೂ ಅವ್ರಿಗೊಂದು ರೀತಿ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ಳೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ತೋರಿಸ್ದೇ ಇರೋದು. ಸೊ ಈ ಥರ ಒಂದು ಸಿಚುವೇಶನ್ ಅಂತಕ್ಕಂಥದ್ದನ್ನ ನಾವು ತುಂಬ ನೋಡ್ತಾ ಇದ್ದೀವಿ. ಸೊ ನೀವೇನೇ ಒಂದು ಮೆಸೇಜ್ ಆಗಲಿ, ಕಾಲ್, ಟೆಕ್ಸ್ಟ್ ಮಾಡಿದ್ರೂ ಅವ್ರಿಗೊಂದು ರೀತಿ ಅದು ತುಂಬ ಇಗ್ನೋರ್ ಮಾಡ್ತಾರೆ, ಅದನ್ನು ಸೀರಿಯಸ್ ಆಗಿ ಅವರು ತಗೋತಾ ಇಲ್ಲ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಈ ವ್ಯಕ್ತಿಗೆ ಎಲ್ಲವನ್ನೂ ತಾನೇ ಮಾಡಬೇಕು, ಅಂದರೆ ತಮ್ಮ ಕೆಲಸ ಕಾರ್ಯಗಳಿರ್ಬೋದು, ಯಾರದೇ ಸಹಾಯ ತಗೊಳ್ಳೋದಕ್ಕೆ ಇವರು ಬಯಸೋದಿಲ್ಲ. ನನಗೆಲ್ಲವನ್ನೂ ನಾನೇ ಮಾಡ್ತೀನಿ, ನನಗೆಲ್ಲವೂ ಗೊತ್ತು ಅನ್ನೋ ಒಂದು ಭ್ರಮೆ ಅಂತಲೇ ಹೇಳ್ಬೋದು. ಅಂದರೆ ವ್ಯಕ್ತಿಗೆ ಪೊಟೆನ್ಷಿಯಲ್ ಇದೆ, ಬಟ್ ಏನಂದರೆ ಕೆಲವೊಮ್ಮೆ ಇವರು ಮಾಡೋವಂಥ ನಿರ್ಧಾರಗಳೇನಿದೆ ಅಲ್ಲ, ಓಕೆ, ಸೊ ನಿರ್ಧಾರದಿಂದ ಕೆಲವೊಮ್ಮೆ ಇವ್ರ ಮನಸ್ಸಿಗೆ ಒಂದು ರೀತಿ ಬೇಜಾರಾಗ್ತಕ್ಕಂಥದ್ದು. ಆ್ಯಂಡ್ ಅದರಿಂದ ಒಂದು ರೀತಿ ಹೇಳಬೇಕು ಅಂತಂದರೆ ಆ ಕನ್ಫ್ಯೂಷನಲ್ಲೇ ಕೆಲವೊಮ್ಮೆ ರಾಂಗ್ ಡೆಸಿಷನ್ಸ್ ಮಾಡಿ ಮತ್ತೆ ಅದರಿಂದ ಮತ್ತೆ ಸಫರ್ ಆಗೋದು, ಆ ಥರ ಒಂದು ಸಿಚುವೇಶನ್ಸ್ ಅಂತಕ್ಕಂಥದ್ದು ಜಾಸ್ತಿ ಇದೆ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಹೇಳಬೇಕು ಅಂತಂದರೆ, ನಿಮ್ಮ ಪರ್ಸನ್ ಕೆಲವೊಮ್ಮೆ ಯಾವ ಥರ ಅಂದರೆ ತುಂಬ ಪಾಸಿಟಿವ್ ಆಗಿರ್ತಾರೆ. ಅಂದರೆ ಅವ್ರಿಗೆ ಓಕೆ, ಏನೋ ಒಂದು ಪ್ರಾಫಿಟ್ ಆಯಿತು, ಬಿಸ್ನೆಸ್ಸಲ್ಲಿ ಏನೋ ಒಂದು ಹಣ ಬಂತು ಅಂತ ಅಂದ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ತುಂಬ ಖುಷಿಯಲ್ಲಿರ್ತಾರೆ. ಆವಾಗ ಅವರು ನಿಮ್ಮನ್ನು ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಚೆನ್ನಾಗಿ ಮಾತಾಡೋದು, ಈ ಥರ ಇರುತ್ತೆ.
ಬಟ್ ಯಾವಾಗ ಇವ್ರಿಗೆ ಲಾಸಸ್ ಆಗುತ್ತೆ ಅಥವಾ ಬಿಸ್ನೆಸ್ಸಲ್ಲಿ ಏನಾದ್ರು ಒಂಚೂರು ಆ ಕಡೆ ಈ ಕಡೆ ಆದ್ರೂ ಅವ್ರ ಕಂಪ್ಲೀಟ್ ಹ್ಯಾಪಿನೆಸ್ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ. ಆವಾಗ ಇವರು ನಿಮ್ಮ ಜೊತೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಓಕೆ, ಓವರ್ ಥಿಂಕಿಂಗ್ ಆಗೋದು ಅಂತಕ್ಕಂಥದ್ದು ಮಾಡ್ತಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಬೇಸಿಕ್ಲಿ ಅಂದರೆ, ನೀವು ಕಾನ್ಸ್ಟೆಂಟ್ ಆಗಿದ್ದೀರಾ, ನೀವು ಫೋಕಸ್ಡ್ ಆಗಿದ್ದೀರಾ, ಓಕೆ, ಬಟ್ ಎಲ್ಲೋ ಆ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಅಂತಕ್ಕಂಥದ್ದು ಕೊರತೆ ಆಗ್ತಿದೆ. ಓಕೆ, ಇದು ಆನ್ ಆ್ಯಂಡ್ ಆಫ್ ಸಿಚುವೇಶನ್ಸ್ ಇರೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಈ ರಿಲೇಷನ್ಶಿಪ್ಪಲ್ಲಿ ಸಿಗ್ತಾ ಇಲ್ಲ, ರೈಟ್. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಬೇಕಾಗಿದೆ. ಅಂದರೆ ಒಂದು ಹೀಲಿಂಗ್, ಒಂದು ಬ್ಯಾಲೆನ್ಸ್, ಅಂದರೆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಬೇಕಾಗಿದೆ. ಇವ್ರಿಗೆ ಹೆಂಗಂದರೆ ತುಂಬ ಆತರದಲ್ಲಿ ಕೆಲವೊಮ್ಮೆ ನಿರ್ಧಾರ ಮಾಡಿಬಿಡ್ತಾರೆ ಅಥವಾ ಕೂಗಾಡ್ಬಿಡ್ತಾರೆ. ಸರಿ, ಏನೋ ಒಂದು ಬ್ಯಾಡ್ ಟೈಮ್ ಅಥವಾ ಬ್ಯಾಡ್ ಮೂಡಲ್ಲಿ ಇರ್ತಾರೆ ಅಂದ್ಕೊಳ್ಳಿ. ಸೊ ಏನೋ ಒಂದು ಹೇಳಿ ಬೈದ್ಬಿಡ್ತಾರೆ ನಿಮ್ಮನ್ನು ಸಡನ್ನಾಗಿ, ಓಕೆ, ಆವಾಗ ಮತ್ತೆ ಹರ್ಟ್ ಆಗುತ್ತೆ. ನೀವು ಅದರಿಂದ ಫುಲ್ ಡಿಪ್ರೆಷನ್ಗೆ ಹೋಗ್ತೀರಾ. ಯಾಕೆ ಇವ್ರು ಈ ಥರ ಮಾಡ್ತಾರೆ ಅನ್ನೋದು ಒಂದು ಮೈಂಡಲ್ಲಿ ಆ ಥಾಟ್ ಅಂತಕ್ಕಂಥದ್ದು ತುಂಬಾ ನಿಮಗೆ ಇದಾಗ್ಬಿಟ್ಟಿರುತ್ತೆ, ರೈಟ್. ಸೊ ಆ ಥರ ಸಿಚುವೇಶನ್ಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಹೇಳಬೇಕು ಅಂತಂದರೆ ತುಂಬ ಎಮೋಷನ್ಸ್ನ ಇವರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಖುಷಿ ಇದ್ದಾಗ ಎಲ್ಲ ಶೇರ್ ಮಾಡ್ಕೋತಾರೆ, ಬಟ್ ನೋಡಿ ಬೇಕಿದೆ ವೆರಿ ನೆಕ್ಸ್ಟ್ ಡೇ ಫುಲ್ ಆಪೋಸಿಟ್ ಆಗಿಬಿಟ್ಟಿರುತ್ತೆ, ಓಕೆ, ಫುಲ್ ಆಪೋಸಿಟ್ ಆಗಿಬಿಟ್ಟಿರುತ್ತೆ ಆ ಒಂದು ಎಮೋಷನ್ಸ್. ಸೊ ಆ ಥರ ಸಿಚುವೇಶನ್ಸ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಲೋನ್ಲಿ ಆಗಿದ್ದೀರಾ ನೀವು ಸಹ, ಅದೇ ಯಾರೂ ಬೇಡ ಏನೂ ಬೇಡ ಅನ್ನೋ ಒಂದು ಮೂಡಲ್ಲಿ ನೀವು ಇದ್ದೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂಥರ ಸ್ಟಕ್ ಪರಿಸ್ಥಿತಿ, ಅಂದರೆ ಇಲ್ಲಿ ರಿಲೇಷನ್ಶಿಪ್ಪೂ ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ನಿಮಗೆ ಒಂಥರ ಅಸಹಾಯಕತೆ ಜಾಸ್ತಿ, ಓಕೆ, ಮುಂದೆ ಹೇಗೆ ಏನು ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀರಾ ಅಂತ ಹೇಳಬಹುದು, ಓಕೆ. ಬಟ್ ಕಾಂಟ್ಯಾಕ್ಟ್ ಮಾಡ್ತಾರಾ ಈ ಪರ್ಸನ್ ಅಂದರೆ ಎಸ್, ಖಂಡಿತ ಮಾಡ್ತಾರೆ, ಓಕೆ. ತುಂಬ ಶೀಘ್ರವಾಗಿಯೇ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾರೆ ಈ ಒಂದು ವಿಚಾರವಾಗಿ ನಮ್ಮ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್. ಓಕೆ, ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಚೂಸ್ ಅ ನ್ಯೂ ಡೈರೆಕ್ಷನ್, ಓಕೆ, ಆ್ಯಂಡ್ ಬಿ ಅಸರ್ಟಿವ್. ಬ್ಯೂಟಿಫುಲ್ ಮೆಸೇಜಸ್. ಸೊ ಅಂದರೆ ನಂಬಿಕೆಯನ್ನು ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇರಲಿ ನಿಮಗೆ ಬೇಕಿದ್ರೆ ಬೇರೆಯವರ ಒಂದು ಸಹಾಯ ಏನು ಬೇಕಾಗಿದೆ, ಬೇರೆಯವರ ಸಹಾಯವನ್ನು ಪಡೆಯಬಹುದು ನೀವು ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಒಂದು ಹೊಸ ದಾರಿಯನ್ನು ಹುಡುಕಬೇಕಾಗತ್ತೆ ನೀವು. ಇವಾಗ ನೀವೇನು ನಾರ್ಮಲ್ ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ಅದಲ್ಲದೆ ಬೇರೆ ದಾರಿಗಳನ್ನ ಹುಡುಕಬೇಕಾಗುತ್ತೆ. ಹೇಗೆ ಇದನ್ನು ನಾನು ರಿಸಾಲ್ವ್ ಮಾಡ್ಕೊಳ್ಳಿ, ಹೇಗೆ ನಮ್ಮ ಒಂದು ರಿಲೇಷನ್ಶಿಪ್ನ ಹೀಲ್ ಮಾಡಿಕೊಳ್ಳಿ ಅನ್ನೋದನ್ನು, ಒಂದು ಹೊಸ ದಾರಿಯನ್ನು ನೀವು ಸ್ಪಷ್ಟವಾಗಿ ಹುಡುಕಬೇಕಾಗತ್ತೆ. ಸೊ ಆ್ಯಂಡ್ ಬಿ ಅಸರ್ಟಿವ್, ಅಂದರೆ ನಂಬಿಕೆ ಅಂತಕ್ಕಂಥದ್ದನ್ನು ದಯವಿಟ್ಟು ಕಳ್ಕೊಬೇಡಿ, ಬಿಕಾಸ್ ನಂಬಿಕೆಯೇ ಎಲ್ಲ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅದ್ಭುತವಾದ ಮೆಸೇಜಸ್. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ನಿಮಗೆ ಯಾವ ವಿಚಾರಕ್ಕೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗಿನ ಒಂದು ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ, ಓಕೆ. ಆ್ಯಂಡ್ ನಿಮಗೆ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಬೇಸಿಕ್ ಟು ಅಡ್ವಾನ್ಸ್ ಟ್ಯಾರೋ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಆಸಕ್ತಿ ಇರುವವರು ಖಂಡಿತ ಬಂದು ಜಾಯಿನ್ ಆಗ್ಬೋದಾಗಿದೆ, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರಿ ಕೃಷ್ಣ.